17ನೇ ತಾರೀಕು ಕೇಂದ್ರ ಬಲಿಜ ಸಂಘಕ್ಕೆ ಚುನಾವಣೆ ನಡೆಯುತ್ತಾ ಇದ್ದು, ಈ ಚುನಾವಣೆ ಅಂಗವಾಗಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ಏನು ಕಳೆದ 2018ರಲ್ಲಿ ಏನು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ, ಇವರೆಲ್ಲ ಆಯ್ಕೆಯಾಗಿ ನಮ್ಮ ಕುರುಬಾಂಧವರು ಮತ್ತು ಕೇಂದ್ರ ಬಲಿಜ ಸಂಘದ ಹಾಸ್ಟೆಲ್ ಅನ್ನ ಏನು 2018ರಲ್ಲಿ ತಾವೆಲ್ಲ ಸೇರಿ ಗೆಲ್ಲಿಸಿದ್ದೀರಾ. ತಮ್ಮ ಋಣವನ್ನ ಅವರು ಏನು ಈ ವೇದಿಕೆ ಮೇಲೆ ಇದ್ದಾರೆ ಅವರು ತೀರಿಸಿದ್ದಾರೆ. ಕಷ್ಟಪಟ್ಟು ಯಾವ ರೀತಿ ಅವ್ರನ್ನ ಗೆಲ್ಲಿಸಿದ್ರು ಅವರು ಸಹ ಅದೇ ರೀತಿಯಾಗಿ ರಾತ್ರಿ ಹಗಲು ದುಡಿದು ಸುಮಾರು 2018ರಿಂದ ಇದುವರೆಗೂ ಆ ಒಂದು ಹಾಸ್ಟೆಲ್ ಯಾವ ರೀತಿ ಇತ್ತು ಹಿಂದೆ ಅದೆಲ್ಲ ತಮಗೆ ಗೊತ್ತಿದೆ. 2018 ಹಿಂದೆ ಸುಮಾರು 30-40 ಜನ ಆ ಒಂದು ಹಾಸ್ಟೆಲ್ ವ್ಯಾಸಂಗ ಮಾಡ್ತಾ ಇದ್ರು. ಅದಾದ್ಮೇಲೆ ಇವತ್ತು ಯಾವ ರೀತಿ ಬೆಳೆದಿದೆ ಅಂತ ಅದಕ್ಕೆ ಕಾರಣಕರ್ತರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಗಣ್ಯ ವ್ಯಕ್ತಿಗಳು. ಅದರ ಜೊತೆಗೆ ಇವರಿಗೆ ಸಹಕಾರ ನೀಡಿದಂತಹ ನಮ್ಮ ಕುಲಬಾಂಧವರಾದಂತ MSR ಕುಟುಂಬ ಮತ್ತು ಜಯರಾಮ್ ಸರ್ ಅವರು ಅವರಿಗೆ ಪ್ರತಿನಿತ್ಯ ಜೊತೆಯಲ್ಲಿದ್ದು ಆ ಒಂದು ಬಲಿಜ ಹಾಸ್ಟೆಲ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಇವರಿಗೆ ಬಹಳ ಒಂದು ಪ್ರಯತ್ನವನ್ನ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕೈವಾರ ಮಠಾಧೀಶರಾದಂತ ಡಾಕ್ಟರ್ ಜಯರಾಮ್ ಸರ್ ಅವರು ಇವರೆಲ್ಲ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಆ ಒಂದು ಹಾಸ್ಟೆಲ್ ಅನ್ನ ಅಭಿವೃದ್ಧಿ ಮಾಡಿಕೊಂಡು ಬಂದಿರತಕ್ಕಂತ ನಮ್ಮ ಕೇಂದ್ರ ಬಲಿಜ ತಂಡ ಇವತ್ತು ಈ ಒಂದು ಚಿಂತಾಮಣಿ ನಗರಕ್ಕೆ ಆಗಮಿಸಿದೆ. ನಾವು ಕೆಲವರಿಗೆ ಏನು ನಮ್ಮ ಕೇಂದ್ರ ತಂಡ ಹಾಸ್ಟೆಲ್ ಇಂಪ್ರೂವ್ ಮಾಡಿದೆ ಮತ್ತು ಜಯರಾಮ್ ಸರ್ ಅವರ ಪಾತ್ರ ಏನು ಇದೆಲ್ಲವನ್ನ ಸ್ವಲ್ಪ ನಾವು ಈ ಒಂದು ಸಂದರ್ಭದಲ್ಲಿ ಕೂಲಂಕಷವಾಗಿ 1400ರಿಂದ 500 ಜನ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ವಸತಿ ಮತ್ತು ಊಟವನ್ನ ಮಾಡ್ತಕ್ಕಂಥ ಒಂದು ಮಹತ್ತರವಾದ ಕೆಲಸವನ್ನ ಈ ವೇದಿಕೆ ಮೇಲೆ ಇರ್ತಕ್ಕಂಥವರು ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಮತ್ತು ಅವರು ಚುನಾವಣೆ ಆದ್ಮೇಲೆ ಅನೇಕ ತೊಂದರೆಗಳು ಕಷ್ಟಗಳು ಬಂದ್ರು, ಅದನ್ನೆಲ್ಲವನ್ನ ಧೈರ್ಯವಾಗಿ ನಿಂತು ನಮ್ಮ ಜಯರಾಮ್ ಸರ್ ಅವರ ಸಹಕಾರದಿಂದ ಮೆಟ್ಟಿ ನಿಂತು ಅಲ್ಲಿನ ಒಂದು ಅಡೆತಡೆಗಳನ್ನ ಎದುರು ನಿಂತು ಮೆಟ್ಟಿ ಅಲ್ಲಿ ಅಭಿವೃದ್ಧಿಯನ್ನ ಪಡಿಸಿರ್ತಕ್ಕಂಥ ವಿಚಾರ. ಇವತ್ತು ಮೊದಲನೇದಾಗಿ ಅವರಿಗೆ ಬಂದಿದ್ದು ಏನು 2018ರಲ್ಲಿ ನಮ್ಮ ಕೇಂದ್ರ ಬಲಿಜ ಹಾಸ್ಟೆಲ್ ಏನಿದೆ ಅದು ಕೆಲವು ನಮ್ಮ ಮುಖಂಡರು ಹಿಂದೆ ಇದ್ದಕ್ಕಂಥ ಬಲಿಜ ಮುಖಂಡರು ಮಾಡಿದ ತಪ್ಪಿನಿಂದ ಅಲ್ಲಿ ಏನಾಯ್ತು 2018ರಲ್ಲಿ ಆ ಒಂದು ಹಾಸ್ಟೆಲ್ ಹರಾಜಿಗೆ ಬರುತ್ತೆ. ಹರಾಜಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಈ ಕೇಂದ್ರ ತಂಡ ಮತ್ತು ನಮ್ಮ ಬಲಿಜ ಮುಖಂಡರು ಎಲ್ಲರೂ ಸೇರಿ ಏನಪ್ಪಾ ಈ ಒಂದು ಹಾಸ್ಟೆಲ್ ಈ ತರ ಆಗ್ತಾ ಇದೆ, ಹರಾಜು ಬಂದ್ಬಿಟ್ಟಿದೆ, ಏನಾದ್ರೂ ಮಾಡಿದ್ದನ್ನ ಉಳಿಸ್ಕೋಬೇಕಂತಕ್ಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರು ಇಡೀ ರಾಜ್ಯದ ನಮ್ಮ ಎಲ್ಲಾ ಬಲಿಜ ಜನಾಂಗದವರ ಹತ್ರ ಈ ತರ ಆಗ್ಬಿಟ್ಟಿದೆ, 37 ಕೋಟಿ ರೂಪಾಯಿ ಇವತ್ತು ನಾವು ಅಲ್ಲಿ ಕಟ್ಟಬೇಕು, ತಾವೆಲ್ಲ ಸಹಾಯ ಮಾಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಇಡೀ ರಾಜ್ಯದ ಬಲಿಜ ಜನಾಂಗದ ಹತ್ರ ಹೋಗಿ ಮನವಿಯನ್ನ ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಬಲಿಜ ಮುಖಂಡರು ಯಾರು ಸಹ ಅವ್ರಿಗೆ ಸಾಥ್ ಕೊಡೋದಿಲ್ಲ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರು ಯೋಚನೆ ಮಾಡಿ ನಮ್ಮ ಕಮಿಟಿಯವರು ಮತ್ತು ನಮ್ಮ ಬಲಿಜ ಮುಖಂಡರು ಯೋಚನೆ ಮಾಡಿ ನಮ್ಗಿರೋದು ಒಂದೇ ದಾರಿ, ನಮ್ಗಿರೋದು ದಿಕ್ಕು ನಮ್ಮ MS ರಾಮಯ್ಯ ಅವರ ಕುಟುಂಬ, ಜಯರಾಮ್ ಅವರ ಕುಟುಂಬ ಅಂತ ಹೇಳಿ ಅವತ್ತು ಹೋಗಿ ಇವರೆಲ್ಲ ಹೋಗಿ ಅವರಲ್ಲಿ ಈ ತರ ಮನವಿ ಮಾಡಿ ಈ ತರ 37 ಕೋಟಿ ರೂಪಾಯಿ ಇವತ್ತು ನಾವು ಹಾಸ್ಟೆಲ್ ಉಳಿಬೇಕಾದ್ರೆ ನಾವು ಕಟ್ಟಬೇಕಾಗ್ತದಂತ ಮನವಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರ ಇಡೀ ಕುಟುಂಬ ಜಯರಾಮ್ ಸರ್ ಅವರು, ಸೀತಾರಾಮರವರು, ಬ್ರದರ್ಸ್ ಎಲ್ಲ ಸೇರಿ ಈ ಒಂದು ನಮ್ಮ ಕುರುಬಾಂಧವರ ಹಾಸ್ಟೆಲ್ನ ಉಳಿಸಬೇಕಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವ್ರು ಹೇಳಿದ್ರಂತೆ ಮೊದಲೇ 37 ಕೋಟಿ ರೂಪಾಯಿ ನಾವೇ ಕಟ್ಬಿಡ್ತೀವಿ ಅಂತಕ್ಕಂಥ. ಆದ್ರೆ ನಮ್ಮ ಏನು ಜಯರಾಮ್ ಸರ್ ಅವರು, ಸೀತಾರಾಮರವರೆಲ್ಲ ಸೇರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮತ್ತು ರಾಜಣ್ಣನವರ ಏನು ರಾಜಣ್ಣವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿರ್ತಾರೆ ಆ ಸಂದರ್ಭದಲ್ಲಿ ಅವ್ರ ಹತ್ರ ಕೇಳಿ ಸುಮಾರು 20 ಕೋಟಿ ರೂಪಾಯಿ ಮನ್ನಾ ಮಾಡಿ 17 ಕೋಟಿ ರೂಪಾಯಿಗಳನ್ನ ನಮ್ಮ MS ರಾಮಯ್ಯ ಕುಟುಂಬ ಒಂದೇ ಕಂತಿನಲ್ಲಿ 17 ಕೋಟಿ ರೂಪಾಯಿಯನ್ನ ಕಟ್ಟಿ ನಮ್ಮ ಬಲಿ ಜನಾಂಗದ ಈ ರಾಜ್ಯದ ಬಲಿ ಜನಾಂಗದ ಹಾಸ್ಟೆಲ್ ಅನ್ನ
ಉಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು MS ರಾಮಯ್ಯ ಕುಟುಂಬಕ್ಕೆ ಸಲ್ಲಬೇಕಂತಕ್ಕಂಥ ವಿಚಾರವನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿ ಅವರು ನಮ್ಮ ಕೇಂದ್ರ ಬಲಿಜ ಸಂಘ ಈ ಒಂದು ಕಾಂಪ್ಲಿಕೇಶನ್ ಮೆಟ್ಟು ನಿಂತು ತದನಂತರ ಅವ್ರಿಗೆ ಅನೇಕ ತೊಂದರೆಗಳು ಅಲ್ಲಿ ಬರ್ತದೆ. ಆ ಒಂದು ಎಲ್ಲಾ ತೊಂದರೆಗಳನ್ನ ಅವ್ರು ಈಡೇರಿಸ್ತಾರೆ. ಮುಖ್ಯವಾಗಿ ನಮ್ಮ ಇಂದಿನ ಬಲಿಜ ಜನಾಂಗದವರು ಅಲ್ಲಿ ಯಾರು ನಮ್ಮ ಬಲಿಜ ಜನಾಂಗದ ಬಡ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತವರಲ್ಲಿ ನಮ್ಮ ಬಲಿಜ ಮುಖಂಡರು ಯಾರೋ ಶಿವರಾಮೇಗೌಡರಂತ ಒಬ್ಬ ವ್ಯಕ್ತಿಗೆ ಅಲ್ಲಿ ಒಂದು ಶಾಲೆಗೆ ಒಂದು ಅನುಮತಿಯನ್ನು ಕೊಡ್ತಾರೆ. ಆತ್ಮ ಏನು ಇವತ್ತು ನಮ್ಮ ಬಲಿಜ ಜನಾಂಗದ ಬಡ ವಿದ್ಯಾರ್ಥಿಗಳ ರಕ್ತವನ್ನು ಹೀರ್ತಾ ಇರ್ತಕ್ಕಂಥ ರಾಕ್ಷಸ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾರಣ ಅಲ್ಲ, ಇವರು ಇಷ್ಟೊಂದು ಕಷ್ಟಪಟ್ಟು ಹಾಸ್ಟೆಲ್ ನಡೀತಾ ಇದ್ದಾರೆ, ಅವರು ಆ ಒಂದು ವಿದ್ಯಾಶಾಲೆಯನ್ನು ನಡೆಸ್ತಾ ಇದ್ದೀರಿ, ಅವರಿಗೆ ಬಾಡಿಗೆಯನ್ನ ಕೊಡ್ಬೇಕಂತಕ್ಕಂಥ ಪರಿಜ್ಞಾನ ಇಲ್ಲದೆ ಸುಮಾರು ವರ್ಷಗಳಿಂದ ಬಾಡಿಗೆಯನ್ನ ಕಟ್ಟಿದೆ. ಇವತ್ತು ನಮ್ಮ ಕಾರ್ಯದರ್ಶಿಯವರು ಹೇಳ್ತಾ ಇದ್ರು 28 ಕೋಟಿ ರೂಪಾಯಿ ಬಾಡಿಗೆಯನ್ನ ಅವ್ರು ಪಾವತಿ ಮಾಡ್ಬೇಕಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರು. ಈಗ ಕೇಂದ್ರ ಬಲಿಜ ಸಂಘ ಮತ್ತು ನಮ್ಮ ಜಯರಾಮ್ ಸಾರ್ ಅವರ ಮೇಲೆ ಕೇಸ್ ಹಾಕಿ ಇನ್ನೇನು ಕೊನೆ ಹಂತ ಬಂದಿದೆ. ಆ ಒಂದು ಹಾಸ್ಟೆಲ್ ಅನ್ನ ಬಿಡಿಸ್ಕೊಂಡ್ರೆ ನಮ್ಮ 500 ಜನ ಅಲ್ಲ 1000 ಜನ ವಿದ್ಯಾರ್ಥಿಗಳು ಅಲ್ಲಿ ವಸತಿ ಮತ್ತು ಊಟವನ್ನ ಮಾಡುವಂತ ವ್ಯವಸ್ಥೆಯನ್ನ ಈ ನಮ್ಮ ವೇದಿಕೆಯವರು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಕಾರ್ಯದರ್ಶಿಯವರು ಹೇಳ್ತಾ ಇದ್ರು ಇಡೀ ರಾಜ್ಯದಲ್ಲಿ 500 ವಿದ್ಯಾರ್ಥಿಗಳು ಉಚಿತವಾಗಿ ಊಟ ಮತ್ತು ವಸತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಯಾವ ಸಮುದಾಯದವರು ಇಲ್ಲ, ಅದು ಬಲಿಜ ಸಮುದಾಯ ಮಾತ್ರ ಅಂತಕ್ಕಂಥ ವಿಚಾರವನ್ನ ನಮ್ಮ ಕಾರ್ಯದರ್ಶಿಯವರು ಅಧ್ಯಕ್ಷ ಅನೇಕ ಬಾರಿ ನಮಗೆ ತಿಳಿಸಿದ್ದಾರೆ. ಸೊ ಆ ಒಂದು ವಿಚಾರವನ್ನ ನಮ್ಮ ಜಯರಾಮ್ ಸಾರ್ ಅವರು ಇವರೆಲ್ಲ ಸೇರ್ ಮಾಡಿದ್ದಾರೆ. ಇನ್ನೊಂದು ಇವತ್ತು ಜಯರಾಮ್ ಸಾರ್ ಅವರ ಕುಟುಂಬ ಇವೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಏನು ಇವತ್ತು 17ನೇ ತಾರೀಕು ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ನಮ್ಮ ಜಯರಾಮ್ ಸಾರ್ ಅವರ ಕುಟುಂಬ ಅವರು ಏನು 25 ಜನ ಆ ಒಂದು ಚುನಾವಣೆಗೆ ನಿಲ್ಬೇಕಾಗ್ತದೆ. 25 ಜನವನ್ನ ಅವರು ಯಾರನ್ನ ಆರಿಸಿ ಸೆಲೆಕ್ಷನ್ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕ್ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಯಾಕೆ ಈ ಕೆಲಸಗಳನ್ನ ಮಾಡ್ತಾ ಇರ್ತದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 25 ಜನ ಅಭ್ಯರ್ಥಿ ನಮ್ಮ ಕೇಂದ್ರ ಬಲಿಜ ಸಂಘ ನಮ್ಗೆ ತಿಳಿಸತ್ತೆ, ಅರ್ಜಿ ಹಾಕಿ ಆಮೇಲೆ ನಾವು ಚುನಾವಣೆಯನ್ನ ಎದುರಿಸಬೇಕಾಗ್ತದೆ. ಒಂದು ವೇಳೆ ಇದೊಂದೇ ಅಲ್ಲ, ನಮ್ಮ ಸಮುದಾಯಕ್ಕೆ ಜಯರಾಮ್ ಸಾರ್ ಅವರ ಕುಟುಂಬ ಇವತ್ತು ಏನು ವರ್ಷಕ್ಕೆ 2 ರಿಂದ 3 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಇವತ್ತು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಕ್ಕಂಥ ವಿಚಾರ ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಬಲಿಜ ಕುಟುಂಬದವರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ಅಲ್ಲ, ಇವತ್ತು ಅನೇಕ ತಾಲೂಕುಗಳಲ್ಲಿ ಇವತ್ತು ಬಲಿಜ ಜನಾಂಗಕ್ಕೆ ಅನೇಕ ಸಮುದಾಯ ಭವನಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಅನೇಕ ಕೈವಾರ ತಾತಯ್ಯನವರ ದೇವಸ್ಥಾನಗಳನ್ನ ಕಟ್ಟಿಸ್ಕೊಳ್ತಾ ಇದ್ದಾರೆ. ಇವತ್ತು ಅನೇಕ ರೀತಿಯಲ್ಲಿ ಇವತ್ತು MS ರಾಮಯ್ಯ ಕುಟುಂಬ ಇವತ್ತು ನಮ್ಮ ಬಲಿಜ ಜನಾಂಗದ ಹಿಂದೆ ನಿಂತ್ಕೊಂಡು ಇವತ್ತು ಬಹಳ ಒಂದು ನಮಗೆ ಒಂದು ರೀತಿಯಾದ ಒಂದು ಸವಲತ್ತನ್ನ ನೀಡ್ತಾ ಇದೆ. ಇಂತಹ ಒಂದು ಮಾತು ಕಾರ್ಯಗಳನ್ನ ಆ ಒಂದು ಕುಟುಂಬ ಬಿಟ್ರೆ ಬೇರೆ ಯಾವ ಕುಟುಂಬವನ್ನು ಮಾಡ್ತಾ ಇಲ್ಲ. ಬಂಧುಗಳೇ, ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತು ಕೈವಾರ ಕ್ಷೇತ್ರವನ್ನ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇವತ್ತು ಜಯರಾಮ್ ಸಾರ್ ಅವರು ಮೂಲೆಯಲ್ಲಿ ಹೋಗಿ ಇವತ್ತು ತಾತಯ್ಯನವರ ಏನು ಕೀರ್ತನೆಗಳನ್ನ, ತತ್ವ ಸಿದ್ಧಾಂತಗಳನ್ನ ಮತ್ತು ಯಾವ ರೀತಿ ಅಲ್ಲಿ ಕೈವಾರ ತಾತಯ್ಯನವರ ಒಂದು ಮಹಿಮೆಯನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ತಗೊಂಡೋಗಿ ಇವತ್ತು ಕೈವಾರ ಕ್ಷೇತ್ರದಲ್ಲಿ ಒಂದು ಪುಣ್ಯ ಕ್ಷೇತ್ರವಾಗಿ ಏನು ಈ ರಾಷ್ಟ್ರದಲ್ಲಿ ಯಾವ ಯಾವ ದೇವಸ್ಥಾನಗಳಿದೆ ಆ ಒಂದು ಮಟ್ಟಕ್ಕೆ MS ಜಯರಾಮ್ ಅವರು ಸಾರ್ ಅವರು ಆ ಒಂದು ದೇವಸ್ಥಾನವನ್ನ ತಗೊಂಡೋಗಿದ್ದಾರೆ. ಮತ್ತು ಬಲಿಜ ಕುಲಬಾಂಧವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕಂಥ ಒಂದು ನಿರ್ದೇಶನವನ್ನ ನಮ್ಮ ಜಯರಾಮ್ ಸಾರ್ ಅವರು ಕೈವಾರ ಕ್ಷೇತ್ರದ ಮುಖಾಂತರ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇವತ್ತು ಅನೇಕ ಒಂದು ನಮಗೆ ಈ ಹಾಸ್ಟೆಲ್ ನಡೆಯಲಿಕ್ಕೆ ಅನೇಕ ಒಂದು ಅಭಿವೃದ್ಧಿ ಕೆಲಸಗಳನ್ನ ಈ ಒಂದು ಕೇಂದ್ರ ಬಲಿಜ ಸಂಘ ಇದೆ ಅವರಿಗೆ ಬೆನ್ನೆಲುಬಾಗಿ ಕೈವಾರ ತಾತಯ್ಯನವರು ಆಶೀರ್ವಾದ ಮತ್ತು ಜಯರಾಮ್ ಸಾರ್ ಅವರ ಕುಟುಂಬ ಇವತ್ತು ಕೇಂದ್ರ ಬಲಿಜ ಸಂಘದ ಜೊತೆಯಲ್ಲಿದೆ. ಮತ್ತು ಇಡೀ ರಾಜ್ಯದ
ನಮ್ಮ ಬಲಿಜ ಜನಾಂಗದ ನಮ್ಮ ಎಲ್ಲ ಸಮುದಾಯದ ಹಿಂದೆ ಬೆನ್ನೆಲುಬಾಗಿ ನಮ್ಮ ಕೈವಾರ ಕ್ಷೇತ್ರದ ಜಯರಾಮ್ ಸಾರ್ ಅವರ ಕುಟುಂಬ ಇದೆ. ಆದ್ರಿಂದ ನಾನು ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಇಷ್ಟೇ, ಏನು ಜಯರಾಮ್ ಸಾರ್ ಅವರು ಇವತ್ತು 1ನೇ ತಾರೀಕು ಅರ್ಜಿ ಹಾಕ್ಬೇಕಾಗಿತ್ತು, ಏನೋ ನಮ್ಮ ಕೇಂದ್ರ ಬಲಿಜ ಸಂಘ ಒಂದು ಡೇಟ್ ನಿರ್ಧಾರ ಮಾಡುತ್ತೆ. ಆ ಡೇಟ್ ಅಲ್ಲಿ ಕೈವಾರ ಜಯರಾಮ್ ಸಾರ್ ಅವರು ಯಾವ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಪಟ್ಟಿ ಕೊಡ್ತಾರೋ ಅಂತವರು ಫೋನ್ ಬರುತ್ತೆ, ತಾವು ದಯವಿಟ್ಟು ಹೋಗಿ ಆ ಒಂದು ಅಪ್ಲಿಕೇಶನ್ ಹಾಕಿ ತಾವು ಚುನಾವಣೆಯಲ್ಲಿ ಸ್ಪರ್ಧಿಗಳಾಗಬೇಕಂತ ಹೇಳ್ತಾ, ಮತ್ತು ಈ ಒಂದು MS ರಾಮಯ್ಯ ಅವರ ಈ ಒಂದು ಕುಟುಂಬಕ್ಕೆ ಯಾಕೆ ಟೀಮ್ ಟೀಮ್ಗೆ ಯಾಕೆ ನಾವು ವೋಟ್ ಹಾಕ್ಬೇಕಂತ ಹೇಳಿದ್ರೆ ಇನ್ನು ಅನೇಕ ವಿಚಾರಗಳನ್ನ ನಮ್ಮ ಬಲಿಜ ಮುಖಂಡರು ಹೇಳ್ತಾರೆ. ಇವತ್ತು MSR ಕುಟುಂಬಕ್ಕೆ ಯಾಕೆ ಹಾಕ್ಬೇಕು ಅಂತಕ್ಕಂಥ ವಿಚಾರಗಳನ್ನ 1, 2, 3 ನಾನು ಹೇಳಿದ್ದೀನಿ. ಬೇರೆ ವಿಚಾರಗಳನ್ನ ನಮ್ಮ ದೊಡ್ಡವರು ಹೇಳ್ತಾರೆ. ಇವತ್ತು ಯಾಕೆ MSR ಸಿಂಡಿಕೇಟ್ ಅನ್ನ ನಾವು ಗೆಲ್ಲಿಸ್ಬೇಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗಕ್ಕೆ ಏನು ಅನುಕೂಲಗಳು ಬೇಕು, ಜನಾಂಗ ಇವತ್ತು ಹಿಂದುಳಿದಿದೆ, ಅದಕ್ಕೆ ಏನ್ ಮಾಡ್ಬೇಕಂತ ಚಿಂತನೆಯನ್ನ ಮಾಡ್ತಕ್ಕಂಥ ಕುಟುಂಬ ಜಯರಾಮ್ ಸಾರ್ ಅವರ ಕುಟುಂಬ. ಆ ನಿಟ್ಟಿನಲ್ಲಿ ನಾವು ಎದೆ ತಟ್ಕೊಂಡು ಹೋಗಿ ಇಡೀ ರಾಜ್ಯದಲ್ಲಿ ಹೋಗಿ ಜಯರಾಮ್ ಸಾರ್ ಕುಟುಂಬ ನಮ್ಮ ಜನಾಂಗಕ್ಕೆ ಒಳ್ಳೇದು ಮಾಡಿದೆ, ತಾವು ವೋಟ್ ಹಾಕ್ಬೇಕಂತ ಧೈರ್ಯವಾಗಿ ಇದೇ ತಟ್ಕೊಂಡು ಹೇಳುವಂತ ಒಂದು ಅನುಕೂಲಗಳನ್ನ ಜಯರಾಮ್ ಸಾರ್ ಅವರು ಮತ್ತು ನಮ್ಮ ಕೇಂದ್ರ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಅವರು ಮಾಡಿದ್ದಾರೆ. ಹಿಂದೆ ಅನೇಕ ಕೆಲಸಗಳನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಮುಂದೆ ಸಹ ಅವ್ರು ನಿಂತ್ಕೊಂಡು ಈ ಒಂದು ಎಲ್ಲ ಅನುಕೂಲಗಳನ್ನ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ, ನಾನು ಸಹ ಕೇಂದ್ರದ ಬಲಿಜ ತಂಡಕ್ಕೆ ಹೇಳಿದಷ್ಟೇ, ಇಡೀ ರಾಜ್ಯದ ಬಲಿಜ ಸಮುದಾಯ ತಮ್ಮ ಹಿಂದೆ ಇದೆ, ತಾವು ಮುನ್ನುಗ್ಗಿ ನಮ್ಮ ಬಡ ವಿದ್ಯಾರ್ಥಿಗಳು ಏನೇನು ಅನುಕೂಲ ಮಾಡಬೇಕು ಜಯರಾಮ್ ಸಾರ್ ಅವರನ್ನ ತಗೊಂಡು ತಾವು ಅವರ ಬಲವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಏನು ಇವತ್ತು 500 ಜನ ಇದೆ, ಮುಂದಿನ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಮ್ಮ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ 1000 ಜನ ವಿದ್ಯಾರ್ಥಿಗಳಿಗೆ ನಮ್ಮ ಬಲಿಜ ಜನಾಂಗ ಊಟ ಮತ್ತು ವಸತಿಯನ್ನ ಮಾಡಿಕೊಡುವಂತ ಒಂದು ದೇವರ ಶಕ್ತಿಯನ್ನ ನೀಡಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು 2 ಮಾತುಗಳನ್ನು ಆಡಲು ಅವಕಾಶ ಮಾಡಿದ್ದಾರೆ. ನಾವು ನಮ್ಮ ತಾಲೂಕಿನಲ್ಲಿ ಎಲ್ಲಾ ತಾಲೂಕಿನಲ್ಲಿ ನಮ್ಮ ಸಮುದಾಯವರು ಮಾಡಿದ್ದಾರೆ. ನಾವು ಸಹ ಪ್ರತಿ ಹಳ್ಳಿಗೆ ಹೋಗಿ ಏನಪ್ಪಾ ನಮ್ಮ ಒಂದು ಮೆಂಬರ್ಶಿಪ್ ಮಾಡೋದಕ್ಕೆ ಬಂದಿದೆ, ತಾವು ದಯವಿಟ್ಟು ಮೆಂಬರ್ಶಿಪ್ ಮಾಡ್ಬೇಕಂತ ಬಲವಂತ ಮಾಡಿ ನಾವು ಹಳ್ಳಿಗೆ ಹೋಗಿದ್ದೇವೆ, ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಸಂದರ್ಭದಲ್ಲಿ ಕೆಲವರು ಈ ಮೆಂಬರ್ಶಿಪ್ ಮಾಡ್ಕೊಳ್ದಿರಾ ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಮೆಂಬರ್ಶಿಪ್ ಮಾಡ್ಕೊಳ್ಳಕ್ಕೆ ಹೇಳಲಿಲ್ಲ, ನಮ್ಮ ಮೆಂಬರ್ಶಿಪ್ ತಗೊಳ್ಳಿಲ್ಲ, ನಾವು ಕಟ್ತಾ ಇದ್ದೀವಿ ಅಂತ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸ್ವಾಮಿ ಅವ್ರಿಗೆ ಹೇಳೋದು ನಾನು ಇಷ್ಟೇ, ನೀವು ನಮ್ಮ ಸಮುದಾಯದವ್ರ, ತಮಗೆ ಮೀಡಿಯಾ ಮುಖಾಂತರ ಹಳ್ಳಿಗಳಿಗೆ ಹೋಗಿ ಹೇಳಿದ್ದೀವಿ, ನಮ್ಮ ಕೇಂದ್ರ ತಂಡ ಇಡೀ ರಾಜ್ಯದ ತಾಲೂಕು ಮಟ್ಟಕ್ಕೆ ಹೋಗಿದೆ, ಆವಾಗ ಯಾಕೆ ನೀವು ಮೆಂಬರ್ಶಿಪ್ ಮಾಡ್ಕೊಳ್ಳಿಲ್ಲ? ಇವಾಗ ಏನೋ ಒಂದು ಉತ್ತಮವಾಗಿ ಹೇಳ್ತಾ ಇದ್ರು, ಯಾವ ಸಮುದಾಯ ಕೂಡ ಇಷ್ಟೊಂದು 500 ಜನ ನಮ್ಮ ಸಮುದಾಯ ನಡೆಸ್ತಾ ಇದೆ, ಬೇರೆ ಯಾರು ನಡೆಸ್ತಾ ಇಲ್ಲ ಅಂತಕ್ಕಂಥ ಇಂಥ ಒಂದು ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಒಂದು ಸಮಸ್ಯೆಗೆ ಇವತ್ತು ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ನಮ್ಮ ಎಲ್ಲ ಸಮುದಾಯ ಜನರಿಗೆ ಇದರಲ್ಲಿ ದಯವಿಟ್ಟು ರಾಜಕೀಯ ಬೆರೆಸೋದು ಬೇಡ. ಇಲ್ಲಿ ಎಲ್ಲಾ ಪಕ್ಷದ ಸಮುದಾಯ ಜನ ಸೇರಿದ್ದೀರಾ. ನಾನು ಇಡೀ ರಾಜ್ಯದ ಜನತೆಗೆ ಮತ್ತು ತಾಲೂಕಿನ ಜನತೆಗೆ ಹೇಳೋದಿಷ್ಟೇ, ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ. ತಮಗೆ 3 ವರ್ಷಗಳ ಕಾಲ ಮೆಂಬರ್ಶಿಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು, ತಾವು ಮೆಂಬರ್ಶಿಪ್ ಮಾಡ್ಕೊಳ್ತೀರಾ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಕೋದು, ನಮ್ಮ ಮೆಂಬರ್ಶಿಪ್ ಕೊಡ್ಲಿಲ್ಲ ಅಂತಕ್ಕಂಥ ಅಪಪ್ರಚಾರ ಮಾಡ್ತಕ್ಕಂಥದ್ದ ನಮ್ಮ ಸಮುದಾಯ ಜನ ಬಿಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ, ನಮ್ಮ ವಾನರಾಶಿ